ಬದುಕು, ಈ ನಾಡಿನ ಇವತ್ತು ನೆಲ ಜಲ ಭಾಷೆ ಇವತ್ತು ಸುಭಿಕ್ಷವಾಗಿರಲಿಕ್ಕೆ ಕಾರಣರು ಈ ದೇಶಕ್ಕಾಗಿ, ಈ ನಾಡಿಗಾಗಿ ಹೋರಾಟಗಳನ್ನು ಮಾಡಿ ಪ್ರಾಣವನ್ನು ಅರ್ಪಿಸಿರ್ತಕ್ಕಂಥ ಎಲ್ಲ ಮಹನೀಯರನ್ನ ಸ್ಮರಿಸುತ್ತಾ, ಏನಿವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕನ್ನಡದ ಜ್ಯೋತಿ ರಥಯಾತ್ರೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಆ ರಥ ಒಂದು ಜ್ಯೋತಿಯನ್ನು ಇವತ್ತು ಇಡೀ ಕ್ಷೇತ್ರದ ಉದ್ದಗಲಗೂ ಇವತ್ತೇನು ನಮ್ಮ ಜಿಲ್ಲೆ ಇವತ್ತು ಆಂಧ್ರ ಗಡಿಯಲ್ಲಿರ್ತಕ್ಕಂಥ ಜಿಲ್ಲೆ ಆಗಿದ್ದು, ಈ ನಾಡಿನ ಮುಂದಿನ ಭವಿಷ್ಯಕ್ಕಾಗಿ ಇವತ್ತು ನಮ್ಮ ನಾಡಿನ ಭಾಷೆ, ನಮ್ಮ ನಾಡಿನ ನೆಲ ಜಲ ಮುಂದೆ ಈ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಮುಖ್ಯವಾಗಿ ನಾನು ಎಲ್ರಿಗೂ ಹೇಳ್ತಕ್ಕಂಥ ವಿಚಾರ, ಏನಿವತ್ತು ನಮಗೆ ಜನ್ಮ ಕೊಟ್ಟಂಥ ತಾಯಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡ್ತಿರೋ, ಈ ನಾಡಿಗೆ, ಈ ಭಾಷೆಗೆ, ಈ ನೆಲೆಗೆ ಎಲ್ಲರೂ ಅದೇ ರೀತಿ ಗೌರವವನ್ನು ಕೊಡಬೇಕಂತೇಳಿ ಈ ಮಾಧ್ಯಮದ ಮುಖೇನ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತಾ, ಇವತ್ತು ಮಹನೀಯರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡು ಹೇಳಿದ್ದಾರೆ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕಂತೇಳಿ. ಅದು 100% ಸತ್ಯ. ನಾವೆಲ್ಲ ಇಡೀ ಜಗತ್ತಿನಲ್ಲಿ ಇವತ್ತು ಉತ್ತಮ ಒಂದು ರಾಜ್ಯ ಯಾವುದಾದ್ರೂ ಇದ್ದರೆ ಅದು ನಮ್ಮ ಕನ್ನಡ ನಾಡು ಅಂತ ಈ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಏನಿವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಕನ್ನಡ ರಥಯಾತ್ರೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಮಗೆ ಹಸ್ತಾಂತರ ಮಾಡಿದ್ದಾರೆ. ಈ ಹಸ್ತಾಂತರ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು, ವಿದ್ಯಾರ್ಥಿಗಳು, ಇವತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವತ್ತು ಒಗ್ಗಟ್ಟಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಂಗವಾಗಿ ಮಂಡ್ಯದಲ್ಲಿ ನಡೆಯುತ್ತಿರುವಂತಹ ಒಂದು ಸಮ್ಮೇಳನದ ಅಂಗವಾಗಿ ಇಡೀ ಎಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕುಗಳಿಗೆ ಕನ್ನಡ ರಥ ಬರ್ತಾ ಇದೆ. ಅದರಂತೆ ಇಂದು ಶಿಡ್ಲಘಟ್ಟ ತಾಲೂಕಿಗೆ ಆಗಮಿಸಿದೆ. ಮಾನ್ಯ ಜನಪ್ರಿಯ ಶಾಸಕರು ಇದನ್ನ ಸ್ವೀಕರಿಸಿ ಚಾಲನೆ ನೀಡಿ, ಕಾರಣಾಂತರಗಳಿಂದ ಅವರ ಆರೋಗ್ಯ ಸಮಸ್ಯೆಯಿಂದ ಅವರು ಚಾಲನೆ ಮಾಡಿ ಹೊರಟಿದ್ದಾರೆ. ಇವತ್ತು ಕನ್ನಡ ಅನ್ನೋದು ನಮ್ಮ ಹೆಮ್ಮೆ, ನಮ್ಮ ಉಸಿರು, ನಮ್ಮ ಆತ್ಮಗೌರವ. ಎಲ್ಲರೂ ಕೂಡ ಕನ್ನಡ ಮಾತಾಡಿ ಕನ್ನಡ ನಾಡಿನಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಕರ್ನಾಟಕಕ್ಕೆ ಗೌರವ ಬರುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬದುಕಬೇಕು. ನಮ್ಮ ನಾಡು, ನುಡಿ, ಜಲ, ಸಂಸ್ಕೃತಿಗೆ ಹಲವಾರು ಮಹನೀಯರು ಈ ನಾಡಿನಲ್ಲಿ ಹೋರಾಟ ಮಾಡಿದ್ದಾರೆ. ಕರ್ನಾಟಕ ರಚನೆ ಮಾಡೋದಕ್ಕೆ 100 ವರ್ಷಗಳ ಕಾಲ ಹೋರಾಟ ಮಾಡಿ ಇವತ್ತು ಕನ್ನಡ ಮಾತಾಡುವ ಎಲ್ಲ ಸಮುದಾಯವು ಸೇರಿ ಒಂದು ಬೃಹತ್ ಕರ್ನಾಟಕ ರಾಜ್ಯ ರಚನೆ ಆಗಿದೆ ಭಾರತದ ಅಡಿಯಲ್ಲಿ. ಹಾಗಾಗಿ ಎಲ್ಲರೂ ಕೂಡ ನಾವು ಯಾವುದೇ ಭಾಷೆಯ ಮಾಧ್ಯಮದಲ್ಲಿ ಓದಿದರೂ ಕೂಡ ನಮ್ಮ ಮಾತೃಭಾಷೆಯನ್ನ ಮರಿಬಾರದು. ನಾವೆಲ್ಲರೂ ಕೂಡ ಕನ್ನಡ ನುಡಿಗೆ, ನಾಡಿಗೆ ಗೌರವಯುತವಾಗಿ ಬದುಕಬೇಕು. ಎಲ್ಲ ಶಾಲಾ ಕಾಲೇಜು ಮಕ್ಕಳು ಕೂಡ ಭಾಗವಹಿಸಿದ್ದೀರಿ. ತಾವು ಕೂಡ ಯಾವುದೇ ಮಾಧ್ಯಮದಲ್ಲಿ ಹೋದರೂ ಕೂಡ ಮನೆಯಲ್ಲಿ ಕನ್ನಡ ಮಾತಾಡಿ ಕನ್ನಡಕ್ಕೆ ಗೌರವ ತರುವಂತಹ ರೀತಿಯಲ್ಲಿ ಬದುಕಿ. ನಾವು ಕನ್ನಡ ಮಾತಾಡಿದ್ರೆ ಅಗೌರವ ಅನ್ನೋ ಒಂದು ಮನೋಭಾವದಿಂದ ಆಚೆ ಬರಬೇಕು. ನಿಮ್ಮ ಸಾಧನೆ ಏನಿದ್ರು ಕನ್ನಡಿಗರಾಗಿ ಸಾಧನೆ ಮಾಡಿ. ಎಲ್ಲ ಮಕ್ಕಳಿಗೆ ಒಂದು ಕಿವಿ ಮಾತು, ನೀವು ಯಾವುದೇ ಮಾಧ್ಯಮದಲ್ಲಿ ಓದಿ, ಯಾವುದೇ ಉನ್ನತ ಮಟ್ಟದಲ್ಲಿ ನೀವು ಕೆಲಸ ಮಾಡಿ, ಆದರೆ ನಾವು ಕನ್ನಡಿಗರು ಅನ್ನುವ ರೀತಿಯಲ್ಲಿ ನಿಮ್ಮ ಮಾತಿನ ಮೂಲಕ ನಾವು ಕನ್ನಡಿಗರು ಅಂತ ಗೊತ್ತಾಗಬೇಕು. ಎಲ್ಲರಂತೆ ನೀವು ಕೂಡ ಎಲ್ಲ ಜಾಗದಲ್ಲೂ ಇಂಗ್ಲೀಷು ಅಥವಾ ಬೇರೆ ಭಾಷೆಯಲ್ಲೇ ಮಾತಾಡಿದ್ರೆ ನೀವು ಕನ್ನಡಿಗರು ಅನ್ಸ್ಕೊಳ್ಳೋದಿಲ್ಲ. ಎಲ್ಲಿ ಇಂಗ್ಲೀಷ್ ಮಾತಾಡಬೇಕು, ಎಲ್ಲಿ ಕನ್ನಡ ಮಾತಾಡಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕು ನಮ್ಮೆಲ್ಲರಿಗೂ ಕೂಡ. ಎಲ್ಲಿ ಕನ್ನಡ ಮಾತಾಡೋ ಅವಶ್ಯಕತೆ ಬರುತ್ತೆ, ಗೌರವಯುತವಾಗಿ ಕನ್ನಡ ಮಾತಾಡಿ. ನಿಜವಾಗ್ಲೂ ನಾವು ಕನ್ನಡಿಗರನ್ನು ಹೆಮ್ಮೆಯಿಂದ ಬದುಕಿ ಯಾವುದೇ
ಕಾರಣಕ್ಕೂ ಕೀಳರಿಮೆಯಿಂದ ಆಚೆ ಬನ್ನಿ. ಅದರಲ್ಲೂ ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಒಂದು ಕಿವಿಮಾತು, ನೀವು ಯಾವುದೇ ಕಾರಣಕ್ಕೂ ಕೀಳರಿಮೆಯಿಂದ ದಯಮಾಡಿ ಯಾರು ಭಾವಿಸಬಾರದು. ನೀವು ಕೂಡ ಎಲ್ಲ ರೀತಿಯ ಉತ್ತಮ ಸ್ಥಾನಕ್ಕೆ ಬರೋಕೆ ಅವಕಾಶ ಇದೆ ಈ ನಾಡಿನಲ್ಲಿ. ಒಳ್ಳೆ ರೀತಿಯಲ್ಲಿ ಓದಿ ಉನ್ನತ ವ್ಯಾಸಂಗ ಮಾಡಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿ, ಈಗ ಇಲ್ಲಿ ಯಾರು ನಾವೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದೀವಿ, ಹೆಚ್ಚಿನವರು ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥವ್ರು. ಎಲ್ಲರೂ ಕೂಡ ನೀವು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಿ ಅಂತ ಹೇಳಿ ಕೀಳರಿಮೆಯಿಂದ ಹೊರಗೆ ಬಂದು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಈ ಕನ್ನಡ ನಾಡು ನೆಲಕ್ಕೆ ಗೌರವ ರೀತಿ ಬದುಕಿ. ಹಾಗೆ ನಾವೆಲ್ಲರೂ ಕೂಡ ಈ ರಥದ ಒಂದು ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇದು ಮುಂದುವರೆದು ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ಇರುತ್ತೆ. ಎಲ್ಲರೂ ಕೂಡ ಸಾವಧಾನವಾಗಿ ಈ ಕಾರ್ಯಕ್ರಮವನ್ನ ಈಗಾಗಲೇ ಯಶಸ್ವಿಯಾಗಿದೆ. ಈ ಯಶಸ್ವಿಯನ್ನ ಸಂಪೂರ್ಣ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಬೇಕು. ಹಾಗೆಯೇ ಐಬಿಯಲ್ಲಿ ಕಾರ್ಯಕ್ರಮ ತಾಲೂಕು ಕಚೇರಿಯ ಮುಂದೆ ಮುಕ್ತಾಯ ಆಗುತ್ತೆ. ಹಾಗೆಯೇ ಮೆರವಣಿಗೆ ನಾವು ಚೇಳೂರು ತಾಲೂಕಿಗೆ ಹಸ್ತಾಂತರ ಮಾಡ್ತೀವಿ.